ನಮಸ್ಕಾರ. ಸೂಪರ್ ಗುರು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಅನುಶ್ರೀ ಮದುವೆಯನ್ನ ಸ್ವಂತ ಅಣ್ಣನಂತೆ ಮದುವೆ ಮಾಡಿಸಿದಂತ ಸೂಪರ್ ಹಿಟ್ ಸಿನಿಮಾ ನಿರ್ಮಾಪಕ ವರುಣ್ ಗೌಡ ಬಗ್ಗೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಅನುಶ್ರೀ ಹಾಗೆ ವರುಣ್ ಗೌಡ ಅಷ್ಟು ಆಪ್ತರಾಗೋದಕ್ಕೆ ಕಾರಣ ಏನು? ಅಷ್ಟೇ ಅಲ್ಲ, ವರುಣ್ ಗೌಡ ಅವರು ಖ್ಯಾತ ಹೀರೋಯಿನ್ ಒಬ್ಬರ ಪತಿ ಕೂಡ ಹೌದು. ಹಾಗಾದ್ರೆ ಆ ಹೀರೋಯಿನ್ ಯಾರು? ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ನಿರೂಪಕಿ ಅನುಶ್ರೀ ಹಾಗೆ ರೋಷನ್ ಮದುವೆಯಾಗಿದೆ. ಈ ಮದುವೆಯಲ್ಲಿ ಸ್ವಂತ ಅಣ್ಣನಾಗಿ ಓಡಾಡದಂತಹ ವರುಣ್ ಗೌಡ ಬಗ್ಗೆ ಅನೇಕರಿಗೆ ಮಾಹಿತಿನೇ ಗೊತ್ತಿಲ್ಲ. ನಿರೂಪಕಿ ಅನುಶ್ರೀ ಅವರು ರೋಷನ್ ಜೊತೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟು ಸುಮಾರು 2-3 ವಾರ ಆಯ್ತು. ಮಹಾನಟಿ ನಮ್ಮವರು ಶೋ ಮಹಾಸಂಗಮದಲ್ಲಿ ಅನುಶ್ರೀ ಅವರಿಗೆ ಎಲ್ಲರೂ ಕೂಡ ವಿಶಸ್ಸನ್ನ ಮಾಡಿದ್ರು. ಈ ವೇಳೆ ಅನುಶ್ರೀ ಅವರು ಮದುವೆ ಬಗ್ಗೆ ಮಾತನಾಡ್ತಾ ವರುಣ್ ಅವರನ್ನ ವೇದಿಕೆ ಮೇಲೆ ಕರೀತಾರೆ. ನನಗೆ ಬಹಳ ಸರಳವಾಗಿ ಮದುವೆ ಆಗೋ ಯೋಚನೆ ಇತ್ತು. ದೇವಸ್ಥಾನದಲ್ಲಿ ಮದುವೆ ಆಗಬೇಕು ಅಂತ ಕನ್ಸ್ಕೊಂಡಿದ್ದೆ. ಆದ್ರೆ ವರುಣ್ ಮಾತ್ರ ನನ್ನ ತಂಗಿ ಮದುವೆ ಹೀಗೆ ಆಗಬೇಕು ಅಂತ ಹೇಳಿದ್ನು. ಅವನು ನನ್ನ ಮಾತು ಕೇಳಲಿಲ್ಲ. ನಾನು ಎಲ್ಲರನ್ನ ಕರೆಯೋಕ್ಕಾಗ್ಲಿಲ್ಲ. ನನ್ನ ಮದುವೆಗೆ ಬಂದವರು ಯಾರು ಸೆಲೆಬ್ರಿಟಿಗಳಲ್ಲ, ಅವರೆಲ್ಲ ಕೂಡ ನನ್ನ ಆತ್ಮೀಯರು, ನನ್ನ ಕುಟುಂಬದವರು, ನಮ್ಮ ಮನೆಯವರಿಗಿಂತ ಹೆಚ್ಚಾಗಿ ಮದುವೆಯಲ್ಲಿ ಓಡಾಡಿದವರು ರಾಜ್ಬಿ ಶೆಟ್ಟಿ ಅಂತ ಅನುಶ್ರೀ ಅವರು ಹೇಳಿದ್ದಾರೆ. ಸೊ ವರುಣ್ ಗೌಡ ಅವರು ಇವರೆಲ್ಲ ಹೇಳೋ ತರ ನಾನು ಏನು ಮಾಡಿಲ್ಲ. ಇವತ್ತಿನವರೆಗೂ ನನಗೆ ನನ್ನ ಬಾಸ್ ಅಪ್ಪು ಅವರು ನಿಮ್ಮ ಬಳಿ ಆದ್ರೆ ಒಳ್ಳೇದು ಮಾಡಿ ಕೆಟ್ಟದ್ದು ಮಾಡಬೇಡಿ. ನನ್ನ ಮದುವೆಯಲ್ಲಿ ಪುನೀತ್ ಸರನ್ನ ಮಿಸ್ ಮಾಡ್ಕೊಂಡೆ. ನನ್ನ ತಂಗಿ ಅನುಶ್ರೀ ಮದುವೆಯಲ್ಲೂ ಕೂಡ ಅವರನ್ನ ಮಿಸ್ ಮಾಡ್ಕೊಂಡಿದ್ದೀನಿ. ಅದೊಂದು ಬೇಸರ ಇದೆ ಅನ್ನುವಂತ ವಿಚಾರವನ್ನ ಹೇಳ್ಕೊಂಡಿದ್ದಾರೆ. ಅಂದ್ರೆ ಇಲ್ಲಿ ಅನುಶ್ರೀ ಆಗಿರ್ಬೋದು, ರೋಷನ್ ಆಗಿರ್ಬೋದು, ವರುಣ್ ಗೌಡ ಎಲ್ಲರೂ ಕೂಡ ಅಪ್ಪು ಅಭಿಮಾನಿಗಳು. ಸೊ ಅನುಶ್ರೀ ಅವರು ಮಾತನಾಡಿ, ಪುನೀತ್ ಸರ್ ಎಲ್ಲೂ ಹೋಗಿಲ್ಲ. ಆ ಮದುವೆಗೆ ಬಂದಂತ ಶಿವರಾಜ್ ಕುಮಾರ್, ಗೀತಕ್ಕ ಸೇರಿ ಎಲ್ಲ ಒಳ್ಳೆಯ ಮನಸ್ಸಿನಲ್ಲೂ ಇವರಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಅನುಶ್ರೀ ಮದುವೆಗೆ ಹೋಗಿ ಶುಭಾಶಯ ಹೇಳಿದ್ದು ಸಾಕಾಗ್ಲಿಲ್ಲ. 2 ದಿನಗಳ ಕಾಲ ಫೋನ್ ಮಾಡಿದ್ರು ಕೂಡ ಅನುಶ್ರೀ ಫೋನ್ ಸ್ವಿಚ್ ಆಫ್ ಬಂತು. 3ನೇ ದಿನ ಫೋನ್ ಮಾಡಿದಾಗ ಅವರಿಗೆ ವಿಶ್ ಮಾಡಿದೆ. ಆಗ ನಾನು ಡಿಸ್ಟರ್ಬ್ ಮಾಡಿದೆ ಅನ್ಸುತ್ತೆ ಅಂತ ಶರಣ್ ಅವರು ಕೂಡ ವೇದಿಕೆ ಮೇಲೆ ಹೇಳಿಕೊಂಡಿದ್ರು. ಇನ್ನು ವರುಣ್ ಗೌಡ ಯಾರು? ವರುಣ್ ಗೌಡ ಅವರು ಪುನೀತ್ ರಾಜ್ಕುಮಾರ್ ಕುಟುಂಬದ ಆಪ್ತರು. ಸ್ನೇಹಿತರೆ, ಅಪ್ಪು ಅಂದ್ರೆ ವರುಣ್ಗೆ ತುಂಬಾ ಇಷ್ಟ. ಅವರನ್ನ ದೇವರಂತೆ ನೋಡ್ತಾರೆ. ವರುಣ್ ಅವರು ಜೀ ಕನ್ನಡದ ಅನೇಕ ಇವೆಂಟ್ ಗಳನ್ನ ಮಾಡಿದ್ದಾರೆ. ಸಾಕಷ್ಟು ಸೆಲೆಬ್ರಿಟಿಗಳ ಜೊತೆ ಉತ್ತಮ ಒಡನಾಟ ಹೊಂದಿರುವಂತ ವರುಣ್ ಗೌಡ ಅವರು ಪಬ್ ಮಾಲೀಕರು ಕೂಡ ಹೌದು. ಅಷ್ಟೇ ಅಲ್ಲದೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅನ್ನುವಂತ ಸಿನಿಮಾಕ್ಕೆ ಹಣ ಕೂಡ ಹೂಡಿಕೆ ಮಾಡಿದ್ದಾರೆ. ಪ್ರೊಡ್ಯೂಸರ್ ಆಗಿ ಕೂಡ ಇದ್ರು. ಅಷ್ಟೇ ಅಲ್ಲದೆ ನಾನು ಆಗ್ಲೇ ಹೇಳಿದೆ, ಇವರು ಫೇಮಸ್ ನಟಿ ಒಬ್ಬರ ಪತಿ ಅನ್ನುವಂತ ವಿಚಾರವಾಗಿ. ಹೌದು, ಇವರು ನಟಿ ಕಾವ್ಯ ಶಾ ಪತಿ ಕೂಡ ಹೌದು. ಸ್ನೇಹಿತರೆ, ಆಗಸ್ಟ್ 28ರಂದು ಬೆಂಗಳೂರಿನ ಹೊರವಲಯದಲ್ಲಿ ಅನುಶ್ರೀ ಮದುವೆ ನಡೆದಿತ್ತು. ಅದಾದ ಮೇಲೆ ಎಲ್ಲರೂ ಕೂಡ ಯಾರೀತ ವರುಣ್ ಗೌಡ ಯಾರು, ಅನುಶ್ರೀಗೆ ಯಾಕಿಷ್ಟು ಕ್ಲೋಸ್, ಇವರ ಫ್ಯಾಮಿಲಿ ಯಾವುದು, ಇವೆಲ್ಲದರ ಬಗ್ಗೆ ಹುಡುಕಾಟವನ್ನ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ನಟಿ ಕಾವ್ಯ ಶಾ ಹಾಗೆ ನಿರ್ಮಾಪಕ ವರುಣ್ ಕುಮಾರ್ ಅವರು ಸುಮಾರು 10-15 ವರ್ಷಗಳ ಪ್ರೇಮದ ಬಳಿಕ ಇವರು ವಿವಾಹವಾಗಿರುವಂತದ್ದು. ಸ್ನೇಹಿತರೆ, ಮದುವೆಗೂ ಮುನ್ನ ಕಷ್ಟದ ದಿನಗಳನ್ನ ಇವರಿಬ್ರು ಕೂಡ ಎದುರಿಸಿದ್ದಾರೆ. ಪರಸ್ಪರ ಬೆಂಬಲದಿಂದ ಜೀವನವನ್ನ ಇದೀಗ ಸಾಗಿಸ್ತಾ ಇದ್ದಾರೆ. ಸೊ ದಾಂಪತ್ಯಕ್ಕೆ ಒಬ್ಬರನ್ನೊಬ್ರು ಒಪ್ಕೊಳ್ಳೋದು, ಗೌರವಿಸೋದು, ನಿರೀಕ್ಷೆಗಳನ್ನ ಇಟ್ಕೊಳ್ಳೋದಿರೋದು ಮುಖ್ಯ ಅಂತ ಈ ಹಿಂದೆ ಕಾವ್ಯ ಶಾ ಹೇಳ್ಕೊಂಡಿದ್ರು. ಸೊ ಮಿಸ್ಟರ್ ಅಂಡ್ ಮಿಸ್ಸಸ್ ರಾಮಾಚಾರಿ, ಮೂಕಜ್ಜಿಯ ಕನಸು, ಮುಗಿಲ್ಪೇಟೆ ಸೇರಿದಂತೆ ಹಲವು ಸಿನಿಮಾಗಳಲ್ಲಿ ಹಾಗೆ ಬಂಗಾರ, ಚೀಸವ್ ಸಾವಿತ್ರಿ ಸೇರಿದಂತೆ ಹಲವು ಧಾರಾವಾಹಿಗಳಲ್ಲಿ ನಟಿಸಿರುವಂತ ಕಾವ್ಯ ಶಾ ಹಾಗೆ ನಿರ್ಮಾಪಕ ಹಾಗೆ ಇವೆಂಟ್ ಆಯೋಜಕ ವರುಣ್ ಗೌಡ ಹಲವು ವರ್ಷಗಳ ಕಾಲ ಪ್ರೀತಿಸಿ ಮದುವೆಯಾದಂತ ಜೋಡಿ. ಚಿತ್ರರಂಗದಲ್ಲಿ ಯಾವುದೇ ಕಾರ್ಯಕ್ರಮ ನಡೆದ್ರೂ ಕೂಡ ಅಲ್ಲಿ ವರುಣ್ ಇದ್ದೇ ಇರ್ತಾರೆ. ಇವರಿಬ್ಬರ ಲೈಫ್ ಸ್ಟೋರಿ ಯಾವ ಸಿನಿಮಾಗಿಂತಲೂ ಕೂಡ ಕಡಿಮೆ ಇಲ್ಲ ಸ್ನೇಹಿತರೆ. ಅಂದ್ರೆ ತಾಯಿ ತೀರಿಕೊಂಡ 3 ತಿಂಗಳಿಗೆ ಮದುವೆ ಫಿಕ್ಸ್ ಆಗತ್ತೆ. ಮದುವೆ ಹಿಂದಿನ ದಿನ ವರುಣ್ ತಂದೆ ತೀರ್ಕೊಂಡ್ರು. ಹೀಗಾಗಿ ಮದುವೆ ಕ್ಯಾನ್ಸಲ್ ಆಗತ್ತೆ. ಮತ್ತೆ 2 ತಿಂಗಳ ನಂತರ ಇವರಿಬ್ರು ಕೂಡ ಮದುವೆ ಆಗ್ತಾರೆ. ಸೊ ನಮ್ಮ ಜೀವನ ಸೇಮ್ ಸಿನಿಮಾ ರೀತಿ ಇದೆ. 12 ವರ್ಷಗಳ ಕಾಲ ಪ್ರೀತಿಸಿದಂತ ನಾವು ಮದುವೆ ಆಗಬೇಕು ಅನ್ಕೊಂಡಾಗ ನಮ್ಮ ಜೀವನದಲ್ಲಿ ಬೇರೆ ಬೇರೆ ರೀತಿಯಾದಂತಹ ಘಟನೆ ಎದುರಾಗುತ್ತೆ. ನಾವಿಬ್ರು ಒಟ್ಟಿಗೆ ಮೇಲೆ ಕೆಳಗೆ ನೋಡಿದ್ದೀವಿ. ಅಂದ್ರೆ ಈ ಕಷ್ಟ ಸುಖ ಎಲ್ಲವನ್ನ ಕೂಡ ನಾವು ನೋಡಿದ್ದೀವಿ. ಕೆಲಸದ ವಿಷಯದಲ್ಲಿ ಒಬ್ರನ್ನೊಬ್ರು ತುಂಬಾ ಸಪೋರ್ಟ್ ಮಾಡ್ತೀವಿ. ನನಗೆ ದೊಡ್ಡ ಶಕ್ತಿನೇ ಅವರು. ಯಾಕಂತಂದ್ರೆ ಯಾವತ್ತೂ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತ ಹೇಳಲಿಲ್ಲ. ಆದ್ರೆ ರೀಲ್ಸ್ ನಲ್ಲಿ ನಾನು ಫುಲ್ ಉಲ್ಟಾ
ಉಲ್ಟಾನೇ ಮಾಡೋದು. ಸೊ ನನ್ನ ತಂದೆ ತಾಯಿ ನನ್ನನ್ನ ಹೇಗ್ ನೋಡ್ಕೊಂಡಿದ್ರು ಹಾಗೆ ನನ್ನ ಅತ್ತೆ ಮಾವ ನೋಡ್ಕೊಂಡಿದ್ದಾರೆ, ಜೊತೆಗೆ ನನ್ನ ಗಂಡ ನೋಡ್ಕೊಂಡಿದ್ದಾರೆ ಅನ್ನುವಂತ ವಿಚಾರವನ್ನ ಈ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಕಾವ್ಯ ಹೇಳ್ಕೊಂಡಿದ್ರು. 12 ವರ್ಷ ರಿಲೇಶನ್ಶಿಪ್ ನಲ್ಲಿ ನಾವು 2 ವರ್ಷ ಸರಿಯಾಗಿ ಮಾತನಾಡ್ತಾ ಇರ್ಲಿಲ್ಲ. ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದಂತ ಮಕ್ಕಳು ಕಿತ್ತಾಡಿ ಸಾಯ್ತಾರೆ. ಹೀಗಿರುವಾಗ ಬೇರೆ ಎಲ್ಲೋ ಹುಟ್ಟಿ ಬೆಳೆದವರು ಒಟ್ಟಿಗೆ ಜೀವನ ಮಾಡಬೇಕು ಅಂದಾಗ 3 ವಿಚಾರಗಳನ್ನ ಅರ್ಥ ಮಾಡ್ಕೊಳ್ಬೇಕು. ಮೊದಲು ಆ ವ್ಯಕ್ತಿ ಹೇಗಿದ್ದಾರೋ ಅದನ್ನ ಒಪ್ಕೊಳ್ಬೇಕು. ನನ್ನಂತೆ ಯೋಚನೆ ಮಾಡು, ನನ್ನ ರೀತಿಯಲ್ಲೇ ಬದುಕಬೇಕು ಅಂತ ಹೇಳಬಾರ್ದು. ಯಾಕಂತಂದ್ರೆ ಪ್ರತಿಯೊಬ್ರು ಅವರದ್ದೇ ಆಲೋಚನೆ ಜೀವನ ಶೈಲಿಯಲ್ಲಿ ಬದುಕ್ತಾ ಇರ್ತಾರೆ. ಸೊ ಬದಲಾಯಿಸುವ ಪ್ರಯತ್ನ ಮಾಡಿದ್ರೆ ಅದು ಸುಳ್ಳು. 2ನೇ ವಿಚಾರ, ಗೌರವವನ್ನ ಕೊಡಬೇಕು. ಜಗಳ ಮಾಡಿದಾಗ ಅಗೌರವದಿಂದ ಮಾತನಾಡಬಾರ್ದು. 3ನೇ ವಿಚಾರ, ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಬಾರ್ದು, ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು. ಸುಮಾರು ಜನರು ಜೀವನ ಹಾಳು ಮಾಡ್ಕೊಳ್ಳೋದೆ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಳ್ಳೋದ್ರಿಂದ ಅನ್ನುವಂತ ವಿಚಾರವನ್ನ ಕಾವ್ಯಾಶ ಹೇಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಇವರು ವರುಣ್ ಅವರು ಅನುಶ್ರೀಗ್ ಮಾತ್ರ ಅಲ್ಲ, ಸೊ ಒಂದು ಇಂಡಸ್ಟ್ರಿ ಅಂತ ಬಂದಾಗ ಯಾರೇ ಕಷ್ಟದಲ್ಲಿದ್ರೂ ಕೂಡ ಹೆಲ್ಪ್ ಮಾಡುವಂತ ಜೀವ ಅನ್ನುವಂತ ವಿಚಾರವನ್ನ ಅನುಶ್ರೀ ಅವರು ಕೂಡ ವೇದಿಕೆಯಲ್ಲಿ ಹೇಳ್ಕೊಂಡಿದ್ರು. ಸೊ ಕೊನೆಯದಾಗಿ ಈಗ ವರುಣ್ ಅವರು ತಂಗಿಯ ಮದುವೆಯನ್ನ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಕಾವ್ಯಾಶ ಹಾಗೆ ವರುಣ್ ಗೌಡ ಅವರು ಇಬ್ರು ತುಂಬಾ ಜೊತೆಗೆ ಎಲ್ಲಾ ಕಡೆ ಓಡಾಡೋದಾಗಿರ್ಬೋದು, ಪ್ರೀತಿಯಿಂದ ಇರೋದಾಗಿರ್ಬೋದು. ಅನುಶ್ರೀ ಮದುವೆಯಲ್ಲೂ ಕೂಡ ಇವರಿಬ್ರು ಕೂಡ ಡ್ಯಾನ್ಸ್ ಮಾಡಿದ್ರು. ಸೊ ಹಾಗಾಗಿ ಒಳ್ಳೆ ಜೋಡಿನೇ ಅಂತ ಹೇಳ್ಬೋದು. ಇಷ್ಟು ದಿನ ವರುಣ್ ಗೌಡ ಕಾವ್ಯಾಶ ಅವರ ಪತಿ ಅನ್ನುವಂತ ವಿಚಾರ ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಸೊ ಸ್ನೇಹಿತರೆ, ಈ ವಿಚಾರ ನಿಮಗ್ ಗೊತ್ತಿತ್ತಾ? ಅದನ್ನ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನೆಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.